ಈಗ ಎಕ್ಸಾಂಪಲ್, ನೀವು ಯಾರು ಸುಪ್ರೀತಾಜಿ, ನೀವು ಯಾರು? ಸಾರಿ, ನನಗೆ ನಿಮ್ಮ ಹೆಸರು ಗೊತ್ತಿಲ್ಲ, ಡೈರೆಕ್ಟಾಗಿ ನಾನು ಕೇಳ್ತಾ ಇದ್ದೀನಿ. ನೀವು ಯಾರು? ಓಕೆ, ಎಲ್ಲರೂ ಇವಾಗ ಆನ್ಸರ್ ನನಗೆ ಹೇಳಬೇಕು. ಇವಾಗ ಕೊನೆ ಪಕ್ಷ ನಿಮ್ಗೆ ಈಗ ಎಕ್ಸಾಂಪಲ್, ನೀವು ಹೆಸರಿಟ್ಕೊಂಡಿದ್ದೀರಾ, ಹೌದಾ? ನೀವಿಟ್ಟಿರೋದಾ ಹೆಸರನ್ನು? ಯಾರಿಟ್ಟಿದ್ದಾರೆ? ಹಾಂ, ಎಲ್ಲರೂ ಆನ್ಸರ್ ಮಾಡಿ. ರಾಗಿಣಿ ಅನ್ಮ್ಯೂಟ್, ನಳಿನಕ, ಎವ್ರಿ ಒನ್ ಕಮ್ ಕ್ಲೋಸರ್ ಆ್ಯಂಡ್ ಆನ್ಸರ್ ಮೀ. ಅಪ್ಪ ಅಮ್ಮ, ದಟ್ ಮೀನ್ಸ್ ಆ ಹೆಸರು ಕೂಡ ನಿಮ್ದಲ್ಲ. ನಿಮ್ಮ ಇಚ್ಛೆ ಪ್ರಕಾರ ನೀವು ಇಟ್ಟಿಲ್ಲ, ನಿಮ್ಮ ಇಚ್ಛೆ ಪ್ರಕಾರ ನೀವು ಹುಟ್ಟಿಲ್ಲ, ನಿಮ್ಮ ಇಚ್ಛೆ ಪ್ರಕಾರ ನಿಮ್ಮ ತಂದೆ ಅಲ್ಲ, ನಿಮ್ಮ ಇಚ್ಛೆ ಪ್ರಕಾರ ನಿಮ್ಮ ತಾಯಿ ಅಲ್ಲ, ರೈಟ್? ನಿಮ್ಮ ಇಚ್ಛೆ ಪ್ರಕಾರ ನಿಮ್ಮ ಜಾತಿ ಅಲ್ಲ, ನಿಮ್ಮ ಇಚ್ಛೆ ಪ್ರಕಾರ ನಿಮ್ಮ ಧರ್ಮ ಅಲ್ಲ. ಇವೆಲ್ಲ ಕರ್ಮಾನುಸಾರ ನಾವಿಲ್ಲಿ ಕನೆಕ್ಟ್ ಆಗಿದ್ದೀವಿ. ಎಸ್ ಆರ್ ನೋ? ಹೌದು. ಕರೆಕ್ಟ್. ಈಗ ನಾನು ನಳಿನಿಜಿಗೆ ಐ ಹ್ಯಾವ್ ಕ್ವಶನ್. ಈಗ ನಳಿನಿಜಿ, ನೀವು ಯಾರು? ಜನರಲ್ಲಾಗಿ ಕೇಳಿದ ತಕ್ಷಣ ಏನು ಹೇಳ್ತೀನಿ? ನಾನು ಭಾಗೀರಥಿ, ರೈಟ್? ನಾನು ಸುಪ್ರೀತಾ, ನಾನು ಶ್ವೇತಾ, ರೈಟ್? ನಾನು ರಶ್ಮಿ ಹೇಳಿಬಿಡ್ತೀವಿ, ಹೌದಾ? ಅದು ನಮಗೆ ಗೊತ್ತಿದೆ. ನಾವು ಹೇಳ್ತಿರೋದು ಯಾವುದು? ನೀವು ಯಾರು ಅಂತ ಕೇಳಿದ್ರೆ ಐ ಆಮ್ ಸೇಯಿಂಗ್ ಅಬೌಟ್ ಮೈ ನೇಮ್, ನಾಟ್ ಅಬೌಟ್ ಮೀ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ಟೆಲ್ಲಿಂಗ್ ಅಬೌಟ್ ಮೀ. ಐ ಆಮ್ ಭಾಗೀರಥಿ. ಬಟ್ ಹೂ ಆಮ್ ಐ? ಅರ್ಥ ಆಯ್ತಲ್ಲ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಬಾಡಿ ಫ್ರೀಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಫ್ಲೋ ಮಾಡೋಣ. ಇನ್ ಬಿಟ್ವೀನ್ ಐಲ್ ಟೆಲ್ ಯು ವೆನ್ ಎವರ್ ಯು ಆರ್ ಡೂಯಿಂಗ್ ಸಮ್ ಬಟರ್ಫ್ಲೈ ದಟ್ ದಿಸ್ ಅಂತ ಮಾಡುವಾಗ ನಾನು ಹೇಳ್ತಿರ್ತೀನಿ ನಿಮಗೆ. ಅರ್ಥ ಆಯ್ತಲ್ಲ? ಇವೆಲ್ಲವನ್ನ ಮೀರಿದ ಈಗ ಎಕ್ಸಾಂಪಲ್ ಚಿಕ್ಕದ್ರಲ್ಲಿರುವಾಗ ನೋಡು, ದೇವರೆಲ್ಲಿರ್ತಾನೆ? ದೇವಸ್ಥಾನದಲ್ಲಿರ್ತಾನೆ, ಹೌದಲ್ಲ? ಆ ದಿನಗಳಿಗೆ ನಮ್ಗೆ ಯಾರು ಮನಸ್ಸಿನಲ್ಲಿದ್ದಾನೆ ದೇವರಂತ ಹೇಳ್ಕೊಡ್ಲಿಲ್ಲ. ಬಿಕಾಸ್ ಫಸ್ಟ್ ಪ್ರೈಮರಿ ಹಂತದ ಭಕ್ತಿಯನ್ನು ತುಂಬಬೇಕು, ಹೌದಾ ಇಲ್ಲ? ಓಕೆ. ಸೊ ಇದು ರಾಮನ ದೇವಸ್ಥಾನ, ಇದು ಸೀತಾ ದೇವಸ್ಥಾನ, ಇದು ಕೃಷ್ಣನ ದೇವಸ್ಥಾನ, ಇದು ಶಿವ ದೇವಸ್ಥಾನ, ಇದು ಗಣೇಶನ ದೇವಸ್ಥಾನ, ಇದು ಮಸೀದಿ. ಇಲ್ಲಿ ಅಲ್ಲಾ ಇರ್ತಾರೆ, ಇಲ್ಲಿ ಯೇಸು ಇರ್ತಾರೆ, ಇಲ್ಲಿ ಮೇರಿಯಮ್ಮ ಇರ್ತಾರೆ, ಹೌದಾ ಅಲ್ಲ? ಓಕೆ. ಬಟ್ ಚಿಕ್ಕದ್ರಲ್ಲಿ ನಾನು ತಿಳಿದ ಪ್ರಕಾರ ಚಿಕ್ಕದ್ರಲ್ಲಿ ನಮ್ಗೆ ಹೇಳಲೇ ಇಲ್ಲ ದೇವ್ರು ನಿನ್ನ ಮನಸ್ಸಿನೊಳಗಿದ್ದಾನೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅನ್ನೋ ಅರ್ಥ ಏನಂದರೆ, ಆ ಭಕ್ತಿಯನ್ನೂ ಕೂಡ, ದೇವರನ್ನು ಕಾಣುವಂತಹ ರೀತಿಯನ್ನೂ ಕೂಡ ಹಂತವಾಗಿ ನಮ್ಮ ಪೂರ್ವಜರು ನಮ್ಗೆ ತಿಳಿಸ್ತಾ ಬರ್ತಾರೆ. ಒಟ್ಟಿಗೆ ಈಗ ಬಂದ್ಬಿಟ್ಟು ದೇವರು ನಿನ್ನ ಮನಸ್ಸಿನಲ್ಲಿದ್ದಾನೆ ನೋಡು ಅಂದರೆ ಪುಟ್ಟ ಮಗುಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಗುಡಿಯನ್ನು ತೋರಿಸಿ ನೋಡು ಇದು ದೇವಸ್ಥಾನ, ಇಲ್ಲಿ ದೇವರಿರ್ತಾರೆ ಅಂದಾಗ ಆ ಮಗುವಿನ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಡೆವಲಪ್ ಆಗುತ್ತೆ. ಪ್ರತಿಯೊಂದು ಕಲಿಕೆನೂ ಹಾಗೆ ಅಲ್ವಾ? ಫಸ್ಟ್ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಓಕೆ, ಅರ್ಥ ಆಗ್ತಿದ್ಯಮ್ಮ ರಾಗಿಣಿ? ಓಕೆ. ಸೊ ಆಮೇಲೆ ಗುಡಿಗೆ ಹೋಗಿ ಅಲ್ಲಿ ಬರೀ ಭಕ್ತಿ ಇದ್ದರೆ ಸಾಕಾ? ಭಕ್ತಿಯೊಳಗೆ ಏನಿರಬೇಕು? ಪ್ರೀತಿ ತುಂಬಿದ ಭಕ್ತಿಯಾಗಿರಬೇಕು. ಭಕ್ತಿ ಒಂದಿದ್ರೆ ಸಾಕಾಗಲ್ಲ. ಈಗ ಗುರುವನ್ನು ಕಂಡ್ರೆ ಭಕ್ತಿ ಎಲ್ಲರಿಗೂ, ಗೌರವ ಎಲ್ಲರಿಗೂ, ಆಮ್ ಐ ರೈಟ್? ಆದರೆ ಗುರು ಅಂತ ತಗೊಂಡಾಗ ಪ್ರೀತಿ ಕೆಲಸ ಮಾಡೋದಿಲ್ಲ ಶಿಷ್ಯಂದ್ರಿಗೆ ಹೇಗಿರಬೇಕು ಅಂದರೆ ಭಯ ಮಿಶ್ರಿತ ಗೌರವ. ಅರ್ಥ ಆಯ್ತಲ್ಲ? ಭಯ ಇರಬೇಕು, ಫ್ರೆಂಡ್ಲಿನೆಸ್ ಇರಬಾರ್ದು. ಗುರು ಯಾವಾಗಲೂ ಎಲ್ಲಿ ಯಾರ ಹತ್ರ ಕಠಿಣತೆ ನಿಮಗೆ ಕಾಣಿಸ್ತದೆ ನೋಡಿ, ದೇ ಆರ್ ದ ರೈಟ್ ಗುರು ಫಾರ್ ಯು. ಅಂಡರ್ಸ್ಟುಡ್? ಅದಕ್ಕೆ ಹೇಳೋದು ಭಯ ಭಕ್ತಿ ಇರಲಿ ಅಂತ ಹೇಳ್ತಾರೆ. ಗುರುವಿನ ಹತ್ರ ಏನಿರಬೇಕು? ಭಯ ಭಕ್ತಿ, ಭಯ ತುಂಬಿದ ಭಕ್ತಿ. ದೇವರಲ್ಲಿ ಏನಿರಬೇಕು? ಪ್ರೀತಿ ತುಂಬಿದ ಭಕ್ತಿ.
ದೇವರನ್ನ ಕಂಡ್ರೂ ಭಕ್ತರಿಗೆ ಭಯ ಇಲ್ಲ ಅಂದ್ರೂ ಗುರುವನ್ನು ಕಂಡ್ರೆ ಭಯ ಇರಬೇಕು. ಅದಕ್ಕೆ ಭಯ ತುಂಬಿದ ಪ್ರೀತಿ. ಗುರುವನ್ನು ಕಂಡರೆ ಭಯ ತುಂಬಿದ ಭಕ್ತಿ, ಮತ್ತು ದೇವರನ್ನು ಕಂಡರೆ ಪ್ರೀತಿ ತುಂಬಿದ ಭಕ್ತಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ತುಂಬಾ ನಿಜ ನೀವು ಹೇಳ್ತಿರೋದು. ಡು ಯು ಅಗ್ರಿ ವಿತ್ ದಿಸ್? ತುಂಬಾ ನಿಜ ನೀವು ಹೇಳ್ತಿರೋದು. ಓಕೆ, ಹಾಗಾಗಿ ಯಾರು ಏನಾದ್ರು ಕಲ್ತ್ಕೋಬೇಕು ಅಂದ್ರೂ ಆಸ್ ಅ ಟೀಚರ್ ಹೇಳ್ತಿರೋದು, ನೀವೇ ಟೀಚರ್ ಆಗ್ಬಿಡಿ. ಈಗ ನೀವು ತುಂಬಾ ಪ್ರೀತಿಯಾಗಿ ನೀವೇನಾದ್ರು ಹೇಳಕ್ ಹೋದ್ರೆ ಅವ್ರಿಗೆ ರೆಸ್ಪೆಕ್ಟ್ ಇರಲ್ಲ. ನೀವ್ ಏನ್ ಹೇಳ್ಕೊಳಕ್ ಟ್ರೈ ಮಾಡಿದ್ರು ಅದು ಅವ್ರಿಗೆ ಹೋಗೋದಿಲ್ಲ. ನಾಟ್ ರೀಚ್ ದಮ್. ರೆಸ್ಪೆಕ್ಟ್ ಇರುತ್ತೆ, ರೆಸ್ಪೆಕ್ಟ್ ಇರಲ್ಲ ಅಂತಲ್ಲ. ಅವರು ದಿಲ್ ಟೇಕ್ ಇಟ್ ಒಂಥರ ಅಡ್ವಾಂಟೇಜ್ ತಗೊಂಡು ಫ್ರೆಂಡ್ಲಿಯಾಗಿ. ಅದು ಸ್ಕೂಲ್ ಡೇಸ್ ಎಜುಕೇಷನ್ಗೆ ಅಲ್ವಾ? ಸೊ ಬಿಕಾಸ್ ದೇ ಆರ್ ದ ಟೀಚರ್ಸ್. ಶಿಕ್ಷಕ ಬೇರೆ, ಮಾಸ್ಟರ್ ಬೇರೆ, ಗುರು ಬೇರೆ, ಸದ್ಗುರು ಬೇರೆ, ಇನ್ಸ್ಟ್ರಕ್ಟರ್ ಬೇರೆ. ಇಷ್ಟು ಹಂತವಾಗಿ ಇರ್ತದೆ. ಹೆಸರೇ ಶಿಕ್ಷಕ. ಶಿಕ್ಷೆಯನ್ನು ನೀಡಿ ಶಿಕ್ಷಣವನ್ನು ನೀಡುವಂಥವನು ಶಿಕ್ಷಕಿ ಅಲ್ವಾ? ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ನಮಗೆ ಕಠಿಣತೆ ಇಲ್ಲ ಅಂದ್ರೂ ಶಿಕ್ಷಕರಾಗಿ ಕಠಿಣತೆಯನ್ನು ತೋರಿಸ್ಬೇಕಾಗ್ತದೆ. ಒಳ್ಳೆಯದನ್ನು ಕೊಡಬೇಕಾದ್ರೆ ಕಠಿಣತೆಯನ್ನು ತೋರಿಸ್ಬೇಕಾಗ್ತದೆ. ಬಿಕಾಸ್ ಯು ಆರ್ ದ ಸೆಕೆಂಡ್ ಮದರ್ ಆಫ್ಟರ್ ಹೋಮ್. ಮೊದಲ ತಾಯಿ ಮನೇಲಿ. ಈಗ ಮೊದಲ ಗುರು ತಾಯಿ ಅಂತ ಹೇಳ್ತಾರೆ. ಹಾಗೆ ಮೊದಲ ತಾಯಿ ಮನೇಲಿದ್ದರೆ ಎರಡನೇ ತಾಯಿನೇ ಸಿಗೋರು ಯಾರು? ಶಾಲೆಯಲ್ಲಿ ಮಕ್ಕಳಿಗೆ. ಭಾಳ ಮುಖ್ಯ, ಹೌದಲ್ಲ? ಓಕೆ, ಒಂದು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಿ. ದೇವರ ಹತ್ರ ಪ್ರೀತಿ ತುಂಬಿದ ಭಕ್ತಿ, ಗುರು ಹತ್ರ ಭಯ ಭಕ್ತಿ. ಸ್ವಲ್ಪ ಭಯ ಭಕ್ತಿ ಇರಲಿ ಕಣೋ ಅಂತಾರೆ ನೋಡಿ, ಹಾಗೆ. ಆಯಿತು, ಪ್ಲೀಸ್ ಕಮ್ ಟು ಕನ್ಸಲ್ಟೇಷನ್ ನಾವು.